ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ನೀರು. ಇದು ಒಂದು ಮಲಯಾಳಂ ಮೂವಿ ಆಗಿದೆ. ಸೊ ಇದರ IMDb ರೇಟಿಂಗ್ 7.5 ಇದೆ. ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆವರೆಗೆ ನೋಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಪೌಲ್ ಅನ್ನು ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಈತ ಸಾರಾ ಅನ್ನೋ ಹುಡುಗಿಯ ಮನೆಗೆ ಬಂದಿರ್ತಾನೆ. ಸಾರಾ ಮೇಲೆ ಯಾರೋ ಬಲಾತ್ಕಾರ ಮಾಡಿರ್ತಾರೆ. ಆಫೀಸರ್ ಪೌಲ್ ಸಾರಾ ತಂದೆ ಮೊಹಮ್ಮದ್ಗೆ ಏನು ನಡೀತು ಅಂತ ಕೇಳ್ತಾನೆ. ಆಗ ಮೊಹಮ್ಮದ್, ನಾನು ಮತ್ತು ನನ್ನ ಹೆಂಡತಿ ಮದುವೆಗೆ ಹೋಗಿದ್ವಿ, ನಾವು ಬರುವಷ್ಟರಲ್ಲಿ ಹೀಗಾಗಿದೆ ಅಂತ ಹೇಳ್ತಾನೆ. ಆಗ ಪೌಲ್ ಮನೆ ಕೆಲಸದಾಕೆನ ಎನ್ಕ್ವೈರಿ ಮಾಡ್ತಾನೆ. ಆಗ ಮನೆ ಕೆಲಸದಾಕೆ ಸೀಮಾ, ಮೊಹಮ್ಮದ್ ಸರ್ ಹೇಳಿದಕ್ಕೆ ನಾನು ಬ್ಯಾಂಕಿಗೆ ಹೋಗಿದ್ದೆ ಅಂತ ಹೇಳ್ತಾಳೆ. ಅಕ್ಕಪಕ್ಕದ ಮನೆಯವರು ಹುಡುಗಿ ಕುರುಡಿಯಾಗಿದ್ದಾಳೆ, ಪಾಪ ಆಕೆ ಹೇಗೆ ಅಪರಾಧಿಯನ್ನ ಗುರುತಿಸ್ತಾಳೆ ಅಂತ ಮಾತಾಡ್ತಿರ್ತಾರೆ. ಸಾರಾನ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋಗ್ತಾರೆ. ಚೆಕಪ್ ಮಾಡಿದ ಡಾಕ್ಟರ್ ಬಲಾತ್ಕಾರ ನಡೆದಿದೆ, ಆದರೆ ಬಾಡಿ ಮೇಲೆ ಸೀಮನ್ ಟ್ರೇಸಸ್ ಇಲ್ಲ ಅಂತ ಹೇಳ್ತಾಳೆ. ಆದರೆ ಮಾರನೇ ದಿನ ಬೆಳಿಗ್ಗೆ ಮೊಹಮ್ಮದ್ ಪೌಲ್ಗೆ ಫೋನ್ ಮಾಡಿ ಮನೆಗೆ ಕರೀತಾನೆ. ಪೌಲ್ ಮನೆಗೆ ಬಂದಾಗ ಮೊಹಮ್ಮದ್ ಮಣ್ಣಿನಿಂದ ಮಾಡಿದ ಒಂದು ಮೂರ್ತಿನ ತೋರಿಸ್ತಾನೆ ಮತ್ತು ಪೌಲ್ಗೆ ಇದು ನನ್ನ ಮಗಳು ಸಾರಾ ಮಾಡಿದ್ದಾಳೆ ಅಂತ ಹೇಳ್ತಾನೆ. ಆಗ ಪೌಲ್, ಇದು ಸಾರಾ ಹೇಗೆ ಮಾಡಿದ್ಲು, ಸಾರಾಗೆ ಕಣ್ಣು ಕಾಣೋದಿಲ್ವಲ್ಲ ಅಂತ ಹೇಳ್ತಾನೆ. ಆಗ ಮೊಹಮ್ಮದ್, ಸಾರಾಗೆ ಕಣ್ಣು ಹೋಗೋ ಮುಂಚೆ ಮಣ್ಣಿನಿಂದ ಮೂರ್ತಿಗಳನ್ನ ಮಾಡೋದನ್ನ ಕಲಿತಿದ್ದಾಳೆ, ನಾನೇ ಆಕೆಗೆ ಕಲಿಸಿದ್ದು, ನಾನು ಕೂಡ ಈ ರೀತಿ ಮೂರ್ತಿಗಳನ್ನ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಪೌಲ್ ಸಾರಾಗೆ, ನಿನಗೆ ಹೇಗೆ ಅವನ ಮುಖ ಇದೇ ರೀತಿ ಇದೆ ಅಂತ ಗೊತ್ತಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಸಾರಾ, ಅವನು ನನ್ನ ಜೊತೆ ಬಲಾತ್ಕಾರ ಮಾಡುವಾಗ ಅವನ ಮುಖವನ್ನ ಮುಟ್ಟಿ ನೋಡಿ ತಿಳ್ಕೊಂಡೆ ಅಂತ ಹೇಳ್ತಾಳೆ. ಹಾಗಾದ್ರೆ ಈ ವ್ಯಕ್ತಿ ಯಾರಾಗಿರಬಹುದು ಅಂತ ಕೇಳ್ತಾನೆ. ಆಗ ಮೊಹಮ್ಮದ್, ಇವನು ಸ್ವಲ್ಪ ದಿನ ಮುಂಚೆ ನಮ್ಮ ಮನೆಗೆ ನಮ್ಮ ಮುಂದಿನ ಮನೆಯಲ್ಲಿರೋ ವಿನೋದ್ ಅಡ್ರೆಸ್ ಕೇಳ್ಕೊಂಡು ಬಂದಿದ್ದ ಅಂತ ಹೇಳ್ತಾನೆ. ಆಗ ಪೌಲ್, ವಿನೋದ್ ಮನೆಗೆ ಹೋಗಿ ನಿಮ್ಮ ಮನೆಗೆ ಬಂದಿದ್ದ ಹುಡುಗ ಯಾರು ಅಂತ ಕೇಳ್ತಾನೆ. ಆಗ ವಿನೋದ್, ಅವನು ನನ್ನ ಸ್ನೇಹಿತ, ಅವನ ಹೆಸರು ಮೈಕಲ್, ಅವನ ಮದುವೆ ಕಾರ್ಡ್ ಕೊಡೋಕೆ ಬಂದಿದ್ದ, ಇನ್ನೊಂದು 2 ಗಂಟೆಯಲ್ಲಿ ಅವನ ಫ್ಲೈಟ್ ಇದೆ ಅಂತ ಹೇಳ್ತಾನೆ. ಪೌಲ್ ಮೈಕಲ್ ನ ಏರ್ಪೋರ್ಟ್ ನಿಂದ ಅರೆಸ್ಟ್ ಮಾಡ್ತಾನೆ. ಫೈನಲ್ ಕನ್ಫರ್ಮೇಶನ್ ಗೋಸ್ಕರ ಮೈಕಲ್ ನ ಬೇರೆ ಕೆಲವು ಅಪರಾಧಿಗಳೊಂದಿಗೆ ಲೈನ್ ನಲ್ಲಿ ನಿಲ್ಲಿಸ್ತಾರೆ. ಸಾರಾ ಒಬ್ಬೊಬ್ಬರನ್ನ ಮುಟ್ಟಿ ನೋಡ್ತಿರ್ತಾಳೆ. ಸಾರಾ ಮೈಕಲ್ ಹತ್ರ ಬಂದಾಗ ಅವನನ್ನ ಗುರುತು ಹಿಡಿದು ಅವನ ಕೆನ್ನೆಗೆ ಒಂದು ಏಟು ಹೊಡಿತಾಳೆ. ಪೌಲ್ ಮೈಕಲ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಕಸ್ಟಡಿಗೆ ತಗೋತಾನೆ. ಮೈಕಲ್ ತಂದೆ ಒಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಿರ್ತಾನೆ. ಈತ ಮೈಕಲ್ ನ ಜೈಲಲ್ಲಿ ಬಂದು ಭೇಟಿ ಆಗ್ತಾನೆ. ಆಮೇಲೆ ಫೇಮಸ್ ಲಾಯರ್ ರಾಜಶೇಖರ್ ನ ಕರೀತಾರೆ. ರಾಜಶೇಖರ್ ತನ್ನ ಮಗಳು ಪೂರ್ಣಿಮಾ ಜೊತೆ ಅಲ್ಲಿಗೆ ಬರ್ತಾನೆ. ರಾಜಶೇಖರ್ ಮೈಕಲ್ ತಂದೆಗೆ, ಮೊಹಮ್ಮದ್ಗೆ 2 ಮದುವೆ ಆಗಿದೆ, ಅವನ ಮೊದಲ ಹೆಂಡತಿಯಿಂದ 2 ಗಂಡು ಮಕ್ಕಳಿದ್ದಾರೆ, ಅವರನ್ನ ಕರೆದು ಸೆಟಲ್ಮೆಂಟ್ ಮಾಡೋಣ ಅಂತ ಹೇಳ್ತಾನೆ. ಆಗ ಮೊಹಮ್ಮದ್ ಮಕ್ಕಳನ್ನ ಕರೆದು ರಾಜಶೇಖರ್, ನಮ್ಮ ಹಣಬಲದ ಮುಂದೆ ನಿಮ್ಮ ಕೇಸ್ ನಿಲ್ಲಲ್ಲ, ನಿಮ್ಮ ಒಳ್ಳೆದಕ್ಕೆ ಹೇಳ್ತಿದ್ದೀನಿ, ದುಡ್ಡು ತಗೊಂಡು ಈ ಕೇಸ್ನ ಇಲ್ಲೇ ಮರೆತು ಬಿಡಿ ಅಂತ ಹೇಳ್ತಾನೆ. ಮೊಹಮ್ಮದ್ ಮಕ್ಕಳು 2 ಮೊಹಮ್ಮದ್ ಹತ್ರ ಬಂದು, ಈ ಕೇಸ್ನ ನಾವು ಗೆಲ್ಲಕ್ಕಾಗಲ್ಲ, ಅವರು ತುಂಬಾ ಪವರ್ಫುಲ್, ಅವರು ಈ ಕೇಸ್ನ ಬಿಡೋಕೆ ಎಷ್ಟು ಬೇಕಾದ್ರೂ ಹಣ ಕೊಡೋಕೆ ರೆಡಿ ಇದ್ದಾರೆ ಅಂತ ಹೇಳ್ತಾರೆ. ಆಗ ಮೊಹಮ್ಮದ್ ಕೋಪದಿಂದ ಅವರನ್ನ ಮನೆಯಿಂದ ಹೊರಗೆ ದೂಗ್ ಬಿಡ್ತಾನೆ. ಇವರು ಹೊರಗೆ ಬಂದು ರಾಜಶೇಖರ್ಗೆ ಕಾಲ್ ಮಾಡ್ತಾರೆ. ಆಗ ರಾಜಶೇಖರ್, ಮೀಡಿಯಾ ಮುಂದೆ ನಿಮ್ಮ ತಂದೆ ಬಗ್ಗೆ ಇಲ್ಲ ಸಲ್ಲದನ್ನ ಹೇಳ್ರಿ ಅಂತ ಹೇಳ್ತಾನೆ. ಅವರು ಹಾಗೆ ಮಾಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಕೋರ್ಟ್ ರೂಮ್ ತೋರಿಸ್ತಾರೆ. ಮೈಕಲ್ ಲಾಯರ್ ರಾಜಶೇಖರ್, ಈ ಕೇಸ್ ಒಂದು ಕಟ್ಟುಕತೆ ಆಗಿದೆ, ಏಕೆಂದರೆ ಬಲಾತ್ಕಾರ ನಡೆದುದನ್ನು ನೋಡಿದ ಯಾವ ವಿಟ್ನೆಸ್ ಇಲ್ಲ ಮತ್ತು ಯಾವುದೇ ಇತರೆ ಆಧಾರಗಳಿಲ್ಲ ಅಂತ ಹೇಳ್ತಾನೆ. ಆಗ ಸಾರಾ ಕಡೆ ಲಾಯರ್, ಸಾರಾ ಅಪರಾಧಿಯ ಮೂರ್ತಿ ಮಾಡಿದ್ದಾಳೆ ಅಂತ ಹೇಳ್ತಾನೆ. ಆಗ ರಾಜಶೇಖರ್ ನಕ್ಕು, ಆ ಮೂರ್ತಿ ನ್ಯಾಯಾಧೀಶರ ಮುಖ ಜೊತೆ ಮ್ಯಾಚ್ ಆಗಿದ್ದರೆ ನ್ಯಾಯಾಧೀಶರನ್ನು ಅರೆಸ್ಟ್ ಮಾಡ್ತಿದ್ರೇನು ಅಂತ ಹೇಳ್ತಾನೆ. ಸಾರಾ ಲಾಯರ್ ಕಡೆ ಸರಿಯಾದ ಸಾಕ್ಷಿ ಆಧಾರಗಳಿಲ್ಲದ ಕಾರಣ ಮೈಕಲ್ಗೆ ಬೇಲ್ ಸಿಗುತ್ತೆ. ರಾಜಶೇಖರ್ ಮೈಕಲ್ಗೆ, ನಾನು ಈ ಕೇಸ್ನಿಂದ ನಿನ್ನ ಹೊರ ತೆಗಿಬೇಕಂದ್ರೆ ನೀನು ನನಗೆ ಎಲ್ಲ ನಿಜ ಹೇಳಬೇಕು ಅಂತ ಹೇಳ್ತಾನೆ. ಮೈಕಲ್ ತಾನು ಹೇಗೆ ಅಪರಾಧ ಮಾಡಿದೆ ಅಂತ ರಾಜಶೇಖರ್ಗೆ ಹೇಳ್ತಾನೆ. ರಾಜಶೇಖರ್ ಈ ಮಾತನ್ನ ತನ್ನ ಮಗಳು ಪೂರ್ಣಿಮಾಗೆ ಹೇಳ್ತಾನೆ. ಪೂರ್ಣಿಮಾ ಕೂಡ ಒಬ್ಬ ಲಾಯರ್ ಆಗಿರ್ತಾಳೆ. ಆಗ ಪೂರ್ಣಿಮಾ, ಮೈಕಲ್ ಅಂತವರು ಬಾರ್ನ್ ಕ್ರಿಮಿನಲ್ ಆಗಿರ್ತಾರೆ, ಇಂಥವರನ್ನು ಶೂಟ್ ಮಾಡಿ ಸಾಯಿಸಬೇಕು ಅಂತ ಹೇಳ್ತಾಳೆ. ಆಗ ರಾಜಶೇಖರ್, ನಾವು ಲಾಯರ್ಸ್, ನಮ್ಮ ಕೆಲಸ ನಮ್ಮ ಕ್ಲೈಂಟ್ ನ ಕಾಪಾಡೋದು ಮತ್ತು ಹಣ ಮಾಡೋದು ಅಷ್ಟೇ ಅಂತ ಹೇಳ್ತಾನೆ. ಈ ಕಡೆ ಆಫೀಸರ್ ಪೌಲ್ ಮೊಹಮ್ಮದ್ಗೆ, ಮೈಕಲ್ ತಂದೆ ತುಂಬಾ ಪವರ್ಫುಲ್, ನೀವು ಸ್ವಲ್ಪ ಹುಷಾರಾಗಿರ್ಬೇಕು, ನಮ್ಮ ಮೊದಲಿನ ಲಾಯರ್ ಅವರಿಂದ ಹಣ ತಗೊಂಡು ಕೇಸ್ನ ಬಿಟ್ಟಿದ್ದಾನೆ, ಈಗ ತುಂಬಾ ಲಾಯರ್ಸ್ ತಾವು ಕೇಸ್ ವಾದ ಮಾಡ್ತೀವಂತ ಹೇಳಿ ಅವರಿಂದ ಹಣ ತಗೊಂಡು ನಮಗೆ ಮೋಸ ಮಾಡಬಹುದು, ಅದಕ್ಕೆ ಯಾರು ಬಂದರೂ ಅವರನ್ನ ನಂಬಕ್ಕೆ ಹೋಗಬೇಡಿ ಅಂತ ಹೇಳ್ತಾನೆ. ಮತ್ತು ಅವರು ನನ್ನ ಕೂಡ ಈ ಕೇಸ್ನಿಂದ ವಜಾ ಮಾಡಿದ್ದಾರೆ, ಅದಕ್ಕೆ ನಾನೇ ಒಬ್ಬ ಒಳ್ಳೆ ಲಾಯರ್ನ ಹುಡುಕಿ ನಿಮಗೆ ಹೇಳ್ತೀನಿ, ಅಲ್ಲಿವರೆಗೆ ವೇಟ್ ಮಾಡಿ ಅಂತ ಹೇಳ್ತಾನೆ. ಪೌಲ್ ಹೇಳಿದ ಹಾಗೆ ತುಂಬಾ ವಕೀಲರು ಮೊಹಮ್ಮದ್ಗೆ ತಾವು ಕೇಸ್ ವಾದ ಮಾಡ್ತೀವಂತ ಹೇಳ್ತಾರೆ, ಆದ್ರೆ ಮೊಹಮ್ಮದ್ ಯಾರಿಗೂ ಕೇಸ್ ಕೊಡಲ್ಲ. ಇಲ್ಲಿ ನಮಗೆ ಆಹನಾ ಅನ್ನೋ ಹುಡುಗಿನ ತೋರಿಸ್ತಾರೆ. ಈಕೆ ಸೆಷನ್ ಕೋರ್ಟ್ ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿರ್ತಾಳೆ, ಆದ್ರೆ ಈಗ ಆಕೆಯ ಕೆಲಸ ಹೋಗಿರುತ್ತೆ. ಅದಕ್ಕೆ ಆಹನಾ ವಕೀಲರಿಗೆ ಕೇಸ್ ನಲ್ಲಿ ಸಹಾಯ ಮಾಡ್ತಿರ್ತಾಳೆ. ಪೌಲ್ ಆಹನನ ಭೇಟಿಯಾಗಿ, ನಿನ್ನ ಫ್ರೆಂಡ್ ವಿಜಯ್ ಮೋಹನ್ ಈಗ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಆಹನಾ ಪೌಲ್ನ ವಿಜಯ್ ಹತ್ರ ಕರ್ಕೊಂಡು ಹೋಗ್ತಾಳೆ. ವಿಜಯ್ ಒಬ್ಬ ವಕೀಲ ಆಗಿರ್ತಾನೆ, ಆದರೆ ಕೆಲವು ವರ್ಷಗಳ ಹಿಂದೆ ಒಂದು ಕೇಸ್ ವಿಷಯವಾಗಿ ಬಾರ್ ಕೌನ್ಸಿಲ್ ವಿಜಯ್ ವಕೀಲ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿರುತ್ತೆ. ಆದರೆ ಆ ನಿರ್ಬಂಧ ಈಗ ಮುಗಿದಿರುತ್ತೆ. ಆದರೂ ವಿಜಯ್ ಇನ್ನು ಕೋರ್ಟ್ ನಲ್ಲಿ ಕೇಸ್ ವಾದ ಮಾಡ್ತಿರಲ್ಲ. ಪೌಲ್ ವಿಜಯ್ಗೆ ಸಾರಾ ಕೇಸ್ ವಾದ ಮಾಡುವಂತೆ ಹೇಳ್ತಾನೆ, ಆದರೆ ವಿಜಯ್ ತಾನು ಮತ್ತೆ ಕೋರ್ಟ್ ಮೆಟ್ಟಿಲು ಏರೋದಿಲ್ಲ ಅಂತ ಹೇಳ್ತಾನೆ. ಆಗ ಆಹನಾ, ಪರವಾಗಿಲ್ಲ, ಆದ್ರೆ ಒಂದು ಸಾರಿ ನನ್ನ ಜೊತೆ ಬನ್ನಿ, ನಾನು ನಿಮಗೆ ಒಬ್ಬರನ್ನ ಭೇಟಿ ಮಾಡಿಸ್ಬೇಕು ಅಂತ ಹೇಳ್ತಾಳೆ. ಪೌಲ್ ವಿಜಯ್ನ ಸಾರಾ ಹತ್ರ ಕರ್ಕೊಂಡು ಬರ್ತಾನೆ. ಸಾರಾ ವಿಜಯ್ ಹತ್ರ ಮಾತಾಡ್ತಾಳೆ. ಸಾರಾ ಕಾನ್ಫಿಡೆಂಟ್ ನೋಡಿ ವಿಜಯ್ ಕೇಸ್ ವಾದ ಮಾಡಲು ಒಪ್ಕೋತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಮೊಹಮ್ಮದ್ ಪೌಲ್ಗೆ, ವಿಜಯ್ನ ನೋಡಿದ್ರೆ ನನಗೆ ಯಾಕೋ ಅನುಮಾನ, ಅವರು ನಮಗೆ ಕೇಸ್ನ ಗೆಲ್ಲಿಸ್ತಾರ ಅಂತ ಕೇಳ್ತಾನೆ. ಅದಕ್ಕೆ ಪೌಲ್, ಭಯಪಡಬೇಡ, ವಿಜಯ್ ತುಂಬಾ ಬ್ರೇವ್ ವ್ಯಕ್ತಿ,
ಅವರು ಕೇಸ್ ವಾದ ಮಾಡಿ ತುಂಬಾ ದಿನಗಳಾದರೂ ಕಾನೂನಿನ ಪ್ರತಿಯೊಂದು ಕಾಯ್ದೆ ಬಗ್ಗೆ ಗೊತ್ತು ಅಂತ ಹೇಳ್ತಾನೆ. ಆಗ ಮೊಹಮ್ಮದ್ ಹಾಗಾದ್ರೆ ಅವರು ಯಾಕೆ ಕೇಸ್ನ ವಾದ ಮಾಡೋದು ಬಿಟ್ರು ಅಂತ ಹೇಳ್ತಾನೆ. ಆಗ ಅಹನಾ ವಿಜಯ್ ಫ್ಲಾಶ್ ಬ್ಯಾಕ್ ನ ಹೇಳ್ತಾಳೆ. ಆಕ್ಚುಲಿ ವಿಜಯ್ ಮೊದಲು ರಾಜಶೇಖರ್ ಕೆಳಗೆ ಜೂನಿಯರ್ ವಕೀಲಾಗಿ ಕೆಲಸ ಮಾಡ್ತಿದ್ದ. ಅವರು ಮೆಲ್ಲಗೆ ಒಬ್ಬ ಒಳ್ಳೆ ಸಕ್ಸಸ್ಫುಲ್ ಲಾಯರ್ ಆದ್ರು ಮತ್ತು ರಾಜಶೇಖರ್ ಮಗಳು ಪೂರ್ಣಿಮನ್ನ ಪ್ರೀತಿಸ್ತಿದ್ರು. ಹಾಗಿರುವಾಗ ಒಂದು ದಿನ ನಾನು ಕೆಲವು ಕ್ರುಷಲ್ ಡಾಕ್ಯುಮೆಂಟ್ಸ್ ನ ವಿಜಯ್ಗೆ ಕೊಟ್ಟಿದ್ದೆ. ಆದರೆ ಅವರಿಂದ ಅದು ಕಳೆದೋಯ್ತು. ಇದರಿಂದ ನನ್ನ ಕೆಲಸನೂ ಹೋಯಿತು ಮತ್ತು ವಿಜಯ್ನ ಬಾರ್ ಕೌನ್ಸಿಲ್ ಸಸ್ಪೆಂಡ್ ಮಾಡಿತು. ಆದರೆ ಆಮೇಲೆ ನಮಗೆ ಗೊತ್ತಾಗಿದ್ದು ಏನಂದ್ರೆ ರಾಜಶೇಖರ್ ಆ ಡಾಕ್ಯುಮೆಂಟ್ಸ್ ಗಳನ್ನ ಮಾಯ ಮಾಡಿಸಿದ್ದ. ಈ ಕಡೆ ವಿಜಯ್ ಕೇಸ್ ಬಗ್ಗೆ ವಿವರಗಳನ್ನ ಕಲೆಕ್ಟ್ ಮಾಡ್ತಿರ್ತಾನೆ. ವಿಜಯ್ ಕೇಸ್ಗೆ ಸಂಬಂಧಿಸಿದ ಎಲ್ಲರನ್ನ ಎನ್ಕ್ವೈರಿ ಮಾಡಿ ಕೇಸ್ಗೆ ಬೇಕಾಗುವಂತಹ ಆಧಾರಗಳನ್ನ ಕಲೆಕ್ಟ್ ಮಾಡ್ತಾನೆ. ಕೋರ್ಟ್ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ವಿಜಯ್ ಸಾರಾ ಮನೆಯಲ್ಲಿ ಕೆಲಸ ಮಾಡೋ ಸೀಮನ ಕಟಕಟೆಯಲ್ಲಿ ಕರೀತಾನೆ. ವಿಜಯ್ ಸಾರಾ ಜೊತೆ ಆ ಘಟನೆ ನಡೆದಾಗ ನೀನು ಎಲ್ಲಿದ್ದೆ ಅಂತ ಕೇಳ್ತಾನೆ. ಆಗ ಸೀಮಾ ಮೊಹಮ್ಮದ್ ಸರ್ ಮತ್ತು ಮೇಡಮ್ ಮದುವೆಗೆ ಹೋದಾಗ ನಾನು ಗೇಟ್ ಲಾಕ್ ಮಾಡಿ ಬ್ಯಾಂಕ್ಗೆ ಹೋದೆ. ನಾನು ವಾಪಸ್ ಬಂದಾಗ ಸಾರಾ ಮೇಡಮ್ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಮತ್ತು ಅವರು ತುಂಬಾ ಭಯಪಟ್ಟಿದ್ರು. ನಾನು ತಕ್ಷಣ ಅಕ್ಕಪಕ್ಕದವರ ಸಹಾಯದಿಂದ ಪೊಲೀಸರಿಗೆ ಕರೆದೆ. ಆಮೇಲೆ ಸ್ವಲ್ಪ ಹೊತ್ತಿಗೆ ಮೊಹಮ್ಮದ್ ಸರ್ ಮತ್ತು ಮೇಡಮ್ ಮನೆಗೆ ಬಂದ್ರು ಅಂತ ಹೇಳ್ತಾಳೆ. ಈಗ ರಾಜಶೇಖರ್ ಸೀಮಾನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾನೆ. ಈತ ನೀನು ಬ್ಯಾಂಕ್ ಯಾಕೆ ಹೋಗಿದ್ದೆ ಅಂತ ಕೇಳ್ತಾನೆ. ಆಗ ಸೀಮಾ ನನಗೆ ಲೋನ್ ಬೇಕಾಗಿತ್ತು, ಅದಕ್ಕೆ ಮೊಹಮ್ಮದ್ ಸರ್ ತಮಗೆ ಪರಿಚಯವಿದ್ದ ಒಂದು ಬ್ಯಾಂಕ್ಗೆ ಕಳಿಸಿದ್ರು ಅಂತ ಹೇಳ್ತಾಳೆ. ಆಗ ರಾಜಶೇಖರ್ ಗೇಟ್ ಕೀ ಒಟ್ಟು ಎಷ್ಟಿವೆ ಅಂತ ಕೇಳ್ತಾನೆ. ಆಗ ಸೀಮಾ 2 ಇವೆ, ಒಂದು ನನ್ನ ಹತ್ರ ಇರುತ್ತೆ ಮತ್ತು ಇನ್ನೊಂದು ಮೊಹಮ್ಮದ್ ಸರ್ ಹತ್ರ ಅಂತ ಹೇಳ್ತಾಳೆ. ಆಗ ರಾಜಶೇಖರ್ ಹಾಗಾದ್ರೆ ಮೊಹಮ್ಮದ್ಗೆ ಸಾರಾ ಮನೆಯಲ್ಲಿ ಯಾವಾಗ ಒಬ್ಳೆ ಇರ್ತಾಳೆ ಅಂತ ಗೊತ್ತಿತ್ತು ಮತ್ತು ಮೊಹಮ್ಮದ್ ಸಾರಾ ಬಯೋಲಾಜಿಕಲ್ ಫಾದರ್ನೂ ಅಲ್ಲ. ಒಂದು ವೇಳೆ ಮೊಹಮ್ಮದ್ ಏಕೆ ಸಾರಾ ಮೇಲೆ ಅತ್ಯಾಚಾರ ಮಾಡಿರಬಾರ್ದು ಅಂತ ಹೇಳ್ತಾನೆ. ಈಗ ವಿಜಯ್ ಸಾರಾ ತಾಯಿನ ಕರಿತಾನೆ. ಆಗ ಸಾರಾ ತಾಯಿ ಈ ಘಟನೆ ನಡೆದ ಒಂದು ದಿನದ ಮುಂಚೆ ನಾನು ಮೊಹಮ್ಮದ್ ಈ ವಿಚಾರವಾಗಿ ಮಾತಾಡ್ತಿದ್ವಿ. ನಾವು ಮದುವೆಗೆ ಹೋಗ್ತಿದ್ವಿ ಮತ್ತು ಸೀಮಾ ಬ್ಯಾಂಕಿಗೆ. ಸಾರಾ ಒಬ್ಬಳೆ ಹೇಗೆ ಮನೆಯಲ್ಲಿರ್ತಾಳೆ ಅಂತ. ಆಗ ಅಲ್ಲಿಗೆ ಮೈಕಲ್ ತನ್ನ ಫ್ರೆಂಡ್ ವಿನೋದ್ ಅಡ್ರೆಸ್ ಕೇಳ್ಕೊಂಡು ಬಂದ. ಅವನು ಸಾರಾನ ನೋಡಿದ ಮತ್ತು ನಾವು ಮಾತಾಡೋದನ್ನ ಕೇಳಿದ ಅಂತ ಹೇಳ್ತಾಳೆ. ಈಗ ರಾಜಶೇಖರ್ ಸಾರಾ ತಾಯಿನ ಕ್ರಾಸ್ ಎಕ್ಸಾಮಿನ್ ಮಾಡ್ತಾನೆ. ರಾಜಶೇಖರ್ ಸಾರಾ ತಾಯಿಗೆ ಮೊಹಮ್ಮದ್ ನಿನ್ನ 2ನೇ ಗಂಡ ತಾನೆ. ನಿನ್ನ ಮೊದಲ ಗಂಡ ಸಾಲದ ಬಾಧೆಯಿಂದ ಸತ್ತಾಗ ನೀನು ಮೊಹಮ್ಮದ್ನ ದುಡ್ಡಿನ ಆಸೆಗೋಸ್ಕರ 2ನೇ ಮದುವೆ ಆದೆ. ಅದೇ ರೀತಿ ಈಗ ದುಡ್ಡಿಗೋಸ್ಕರ ನಿನ್ನ ಮಗಳ ಮುಖಾಂತರ ನನ್ನ ಕ್ಲೈಂಟ್ ಮೇಲೆ ಸುಳ್ಳು ಆರೋಪವನ್ನ ಹಾಕ್ತಿದ್ದೀಯಾ ಅಂತ ಹೇಳ್ತಾನೆ. ಆಮೇಲೆ ಮೊಹಮ್ಮದ್ನ ಕರೆಯಲಾಗುತ್ತೆ. ರಾಜಶೇಖರ್ ಮೊಹಮ್ಮದ್ಗೆ ಸಾರಾ ಒಬ್ಬಳೇ ಮನೆಯಲ್ಲಿದ್ದಾಳೆ ಅಂತ ನಿನಗೆ ಮಾತ್ರ ಗೊತ್ತಿತ್ತು. ಸೊ ನೀನೇ ಏಕೆ ಸಾರಾ ಮೇಲಿನ ಆಸೆಗೋಸ್ಕರ ಈ ಅತ್ಯಾಚಾರ ಮಾಡಿರಬಾರ್ದು. ಹೇಗಾದ್ರೂ ಸಾರಾ ನಿನ್ನ ಸ್ವಂತ ಮಗಳು ಅಲ್ವಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮೊಹಮ್ಮದ್ ದುಃಖದಿಂದ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ಕೋರ್ಟ್ ಹಿಯರಿಂಗ್ ಗಿಂತ ಮುಂಚೆ ವಿಜಯ್ ಸಾರಾನ ಪ್ರಿಪೇರ್ ಮಾಡ್ತಾನೆ. ವಿಜಯ್ ಸಾರಾಗೆ ರಾಜಶೇಖರ್ ನಿನ್ನ ತಂದೆನ ಟಾರ್ಗೆಟ್ ಮಾಡ್ತಿದ್ದಾನೆ. ನಾಳೆ ನೀನು ಕೋರ್ಟ್ಗೆ ಬಂದಾಗ ಸರಿಯಾಗಿ ಮತ್ತು ಆಲೋಚನೆ ಮಾಡಿ ಉತ್ತರ ಕೊಡಬೇಕು. ನಿನಗೆ ಪ್ರಶ್ನೆ ಅರ್ಥ ಆಗಿಲ್ಲ ಅಂದ್ರೆ ಉತ್ತರ ಕೊಡಬೇಡ, ನಾನು ಅಬ್ಜೆಕ್ಷನ್ ಹಾಕ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಕೋರ್ಟ್ ರೂಮ್ ತೋರಿಸಲಾಗುತ್ತೆ. ಇಲ್ಲಿ ವಿಜಯ್ ಸಾರಾಗೆ ನಿನ್ನ ಕಣ್ಣಿನ ದೃಷ್ಟಿ ಯಾವಾಗ ಹೋಯ್ತು ಅಂತ ಕೇಳ್ತಾನೆ. ಅದಕ್ಕೆ ಸಾರಾ ನಾನು 12 ವರ್ಷದವಳಿದ್ದಾಗ ಅಂತ ಹೇಳ್ತಾಳೆ. ಆಗ ವಿಜಯ್ ಸರಿ ಆ ದಿನ ಏನು ನಡೀತು ಅಂತ ವಿವರವಾಗಿ ಹೇಳು ಅಂತ ಹೇಳ್ತಾನೆ. ಆಗ ಸಾರಾ ನಾನು ಅವತ್ತು ಸ್ನಾನ ಮಾಡಿ ಹೊರಗೆ ಬಂದೆ. ಆಗ ಅಲ್ಲಿ ಯಾರೋ ಇದ್ದ ಹಾಗೆ ಆಯಿತು. ನಾನು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಯಾರೋ ನನ್ನ ಟವೆಲ್ ಎಳೆದ್ರು ಮತ್ತು ನನ್ನ ಎತ್ತಿ ಬೆಡ್ ಮೇಲೆ ಹಾಕಿದ್ರು ಮತ್ತು ನನ್ನ ಬಾಯಿಗೆ ಕೈ ಇಟ್ಟು ಕೂಗಿದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ನನ್ನ ಜೊತೆ ಬಲಾತ್ಕಾರ ಮಾಡಿದ ಅಂತ ಹೇಳ್ತಾಳೆ. ಈಗ ರಾಜಶೇಖರ್ ಸಾರಾನ ಕ್ರಾಸ್ ಎಕ್ಸಾಮಿನ್ ಮಾಡ್ತಾನೆ. ರಾಜಶೇಖರ್ ಸಾರಾಗೆ ನಿನ್ನ ಮೂರ್ತಿಗಳನ್ನ ಮಾಡೋದನ್ನ ಯಾವಾಗ ಕಲಿತೆ ಅಂತ ಕೇಳ್ತಾನೆ. ಆಗ ಸಾರಾ ನನ್ನ ಕಣ್ಣಿನ ದೃಷ್ಟಿ ಹೋಗೋ ಮುಂಚೆ ನನ್ನ ತಂದೆ ಮೊಹಮ್ಮದ್ ನಿಂದ ಕಲಿತಿದ್ದೆ ಅಂತ ಹೇಳ್ತಾಳೆ. ಆಗ ರಾಜಶೇಖರ್ ನೀನು ಮೈಕಲ್ನ ನೋಡದೆ ಅವನ ಮೂರ್ತಿ ಹೇಗೆ ಮಾಡಿದೆ ಅಂತ ಕೇಳ್ತಾನೆ. ಆಗ ಸಾರಾ ನಾನು ಅವನ ಮುಖವನ್ನ ಮುಟ್ಟಿ ನನ್ನ ಮನಸ್ಸಿನಲ್ಲಿ ಒಂದು ಆಕಾರವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ತಾಳೆ. ರಾಜಶೇಖರ್ ಕ್ರಾಸ್ ಎಕ್ಸಾಮಿನ್ ನಡುವೆ ಹಲವು ಬಾರಿ ತನ್ನ ತಂದೆ ಈ ಕೃತ್ಯವನ್ನ ಮಾಡಿರಬಹುದು ಅಂತ ಹೇಳ್ತಾನೆ. ಆದರೆ ಸಾರಾ ಮಾತ್ರ ತುಂಬಾ ಕಾನ್ಫಿಡೆಂಟ್ ನಿಂದ ಉತ್ತರ ಕೊಡ್ತಿರ್ತಾಳೆ. ಕೋರ್ಟ್ ಮುಗಿಸಿ ಕಾರಲ್ಲಿ ಹೋಗ್ತಿರುವಾಗ ಅಹನಾ ನಾವು ಸಾರಾಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನ್ ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇಟ್ ನಲ್ಲಿ ಮೈಕಲ್ ಫ್ರೆಂಡ್ ವಿನೋದ್ನ ಕರೆಯಲಾಗುತ್ತೆ. ವಿನೋದ್ ಕೋರ್ಟ್ ಅಲ್ಲಿ ಮೈಕಲ್ ಮದುವೆ ಕಾರ್ಡ್ ಕೊಡೋಕೆ ಬಂದಿದ್ದ ಡೇಟ್ ನ ಚೇಂಜ್ ಮಾಡ್ಬಿಡ್ತಾನೆ. ಈ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸಾರಾಗೆ ಫುಲ್ ಸಪೋರ್ಟ್ ಬರುತ್ತೆ. ಜನ ಮೈಕಲ್ ನ ಬೈತಿರ್ತಾರೆ. ಆಗ ಮೈಕಲ್ ಎಂಗೇಜ್ಮೆಂಟ್ ಆದ ಹುಡುಗಿ ಮೈಕಲ್ಗೆ ಫೋನ್ ಮಾಡಿ ನಾನು ನಿನ್ನ ಮದುವೆ ಆಗಲ್ಲ ಅಂತ ಹೇಳ್ತಾಳೆ. ಆಗ ಮೈಕಲ್ ಸಿಟ್ನಿಂದ ತನ್ನ ಕೆಲವು ಫ್ರೆಂಡ್ಸ್ ನ ತಗೊಂಡು ಸಾರಾ ಮನೆಗೆ ಬರ್ತಾನೆ. ಮೈಕಲ್ ಮೊಹಮ್ಮದ್ಗೆ ಕೇಸ್ ವಾಪಸ್ ತಗೊಂಡಿಲ್ಲ ಅಂದ್ರೆ ನಾನು ಸಾರಾ ಜೊತೆ ಮತ್ತೆ ಅದೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಇದರಿಂದ ಸಾರಾ ತುಂಬಾ ಭಯಪಡ್ತಾಳೆ. ನೆಕ್ಸ್ಟ್ ಡೇ ಕೋರ್ಟ್ ಅಲ್ಲಿ ರಾಜಶೇಖರ್ ಬದಲಿಗೆ ಪೂರ್ಣಿಮಾ ಕೇಸ್ ವಾದ ಮಾಡಲು ಬಂದಿರ್ತಾಳೆ. ಏಕೆಂದ್ರೆ ರಾಜಶೇಖರ್ಗೆ ಹೈಕೋರ್ಟ್ ನಲ್ಲಿ ಒಂದು ಕೇಸ್ ಇರುತ್ತೆ. ವಿಜಯ್ ಕೋರ್ಟ್ ನಲ್ಲಿ ನಿನ್ನೆ ಮೈಕಲ್ ಮತ್ತು ಅವನ ಜೊತೆ ಕೆಲವು ರೌಡಿಗಳು ಸಾರಾ ಮೇಲೆ ಅಟ್ಯಾಕ್ ಮಾಡೋಕೆ ಪ್ರಯತ್ನ ಪಟ್ಟರು. ಮೈಕಲ್ ನ ಹೀಗೆ ಹೊರಗೆ ಬಿಟ್ರೆ ಸಾರಾ ಸೇಫ್ ಅಲ್ಲ ಅಂತ ಹೇಳ್ತಾನೆ. ಆದ್ರೆ ವಿಜಯ್ ಹತ್ರ ಯಾವ ಆಧಾರಗಳಿರಲ್ಲ. ಅದಕ್ಕೆ ಕೋರ್ಟ್ ಈ ವಿಷಯವನ್ನ ಡಿಸ್ಮಿಸ್ ಮಾಡಿಬಿಡುತ್ತೆ. ಈಗ ಡಾಕ್ಟರ್ ನ ಕರೀತಾರೆ. ಡಾಕ್ಟರ್ ಸಾರಾ ಬಾಡಿಯಲ್ಲಿ ಯಾವುದೇ ಸೀಮನ್ ಸ್ಯಾಂಪಲ್ ಸಿಕ್ಕಿಲ್ಲ. ಅದಕ್ಕೆ ನಾವು ಮೆಡಿಕಲ್ ಆಗಿ ಏನು ಪ್ರೂವ್ ಮಾಡೋಕೆ ಆಗಲ್ಲ ಅಂತ ಹೇಳ್ತಾಳೆ. ಈಗ ಇನ್ಸ್ಪೆಕ್ಟರ್ ಪೌಲ್ ನ ಕರೀತಾರೆ. ಆಗ ಪೌಲ್ ನಾನು ಸಾರಾ ಮಾಡಿದ ಮೂರ್ತಿಯ ಫೋಟೋ ತಗೊಂಡಿದ್ದೆ. ಆದ್ರೆ ಆಮೇಲೆ ನನ್ನ ಈ ಕೇಸ್ ನಿಂದ ವಜಾ ಮಾಡಲಾಯಿತು. ಹೊಸದಾಗಿ ಬಂದ ಕೇಸ್ ಇನ್ಚಾರ್ಜ್ ಫೋಟೋಸ್ ನ ಫೈಲ್ ನಿಂದ
ಮಾಯ ಮಾಡಿದ್ದಾನೆ ಅಂತ ಹೇಳ್ತಾನೆ. ಆಗ ಪೂರ್ಣಿಮಾ, ಸಾರಾ ಆ ಮೂರ್ತಿ ಮಾಡೋದನ್ನ ನೀವು ನೋಡಿದ್ರಾ ಅಂತ ಕೇಳ್ತಾಳೆ. ಆಗ ಪೌಲ್ ಇಲ್ಲ ಅಂತ ಹೇಳ್ತಾನೆ. ಆಗ ಪೂರ್ಣಿಮಾ, ಮತ್ತೆ ಹೇಗೆ ಹೇಳ್ತೀರಿ ಸಾರಾನೇ ಆ ಮೂರ್ತಿ ಮಾಡಿದ್ದು ಅಂತ? ಸಾರಾ ತಂದೆ ಕೂಡ ಒಬ್ಬ ಒಳ್ಳೆ ಮೂರ್ತಿಕಾರ, ಅವರೇ ಯಾಕೆ ಆ ಮೂರ್ತಿಯನ್ನ ಮಾಡಿರಬಾರ್ದು ಅಂತ ಕೇಳ್ತಾಳೆ. ಆಗ ಮೈಕಲ್ನ ಕರೆಯಲಾಗುತ್ತೆ. ಮೈಕಲ್ಗೆ ಘಟನೆ ನಡೆದ ದಿನ ನೀನು ಎಲ್ಲಿದ್ದೆ ಅಂತ ಕೇಳ್ತಾರೆ. ಆಗ ಮೈಕಲ್, ನಾನು ಅವತ್ತು ಬೆಳಗ್ಗೆ ವಿನೋದ್ ಮನೆಯಿಂದ ಒಂದು ರೆಸಾರ್ಟ್ಗೆ ನನ್ನ ಸ್ನೇಹಿತರ ಜೊತೆ ಪಾರ್ಟಿ ಮಾಡೋಕೆ ಹೋಗಿದ್ದೆ. ದಾರಿಯಲ್ಲಿ ನನ್ನ ಒಂದು ಫ್ರೆಂಡ್ ಸಿಕ್ಕ, ನಾವು ಒಂದು ಹೋಟೆಲ್ನಲ್ಲಿ ಊಟ ಮಾಡಿದೆವು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ವಿಜಯ್ ಆಹನಾಗೆ, ನೀನು ಹೋಗಿ ಮೈಕಲ್ ಹೇಳಿದ ರೆಸ್ಟೋರೆಂಟ್ ಸಿಸಿಟಿವಿ ಫುಟೇಜ್ ತಗೊಂಡು ಬಾ ಅಂತ ಹೇಳ್ತಾನೆ. ಸಿಸಿಟಿವಿ ಫುಟೇಜ್ ಕೋರ್ಟ್ ಅಲ್ಲಿ ನೋಡಿದಾಗ ಎಲ್ಲರೂ ಶಾಕ್ ಆಗ್ತಾರೆ. ಏಕೆಂದರೆ ಸಿಸಿಟಿವಿಯಲ್ಲಿ ಘಟನೆ ನಡೆದ ದಿನ ಮೈಕಲ್ ರೆಸ್ಟೋರೆಂಟ್ ನಲ್ಲಿ ಇರ್ತಾನೆ. ಆಮೇಲೆ ಮೈಕಲ್ ಆ ಸಿಸಿಟಿವಿ ಫುಟೇಜ್ ನ ಅನಲೈಸ್ ಮಾಡಿದಾಗ ಅದರಲ್ಲಿ ಅವನಿಗೆ ಏನೋ ಕಾಣುತ್ತೆ. ಆಗ ಮೈಕಲ್ ಇನ್ಸ್ಪೆಕ್ಟರ್ ಪೌಲ್ ನ ಕರ್ಕೊಂಡು ರೆಸ್ಟೋರೆಂಟ್ ಗೆ ಹೋಗ್ತಾನೆ. ರೆಸ್ಟೋರೆಂಟ್ ಓನರ್ ಗೆ ಪೌಲ್, ನೀನು ನಿಜ ಹೇಳಿಲ್ಲ ಅಂದ್ರೆ ನಿನ್ನ ಮೇಲೆ ಕೇಸ್ ಹಾಕಿ ಜೈಲಿಗೆ ಹಾಕ್ತೀನಿ ಅಂತ ಭಯಪಡಿಸ್ತಾನೆ. ಆಗ ರೆಸ್ಟೋರೆಂಟ್ ಓನರ್ ನಿಜ ಹೇಳ್ತೀನಿ ಅಂತ ಎಲ್ಲ ಹೇಳ್ತಾನೆ. ನೆಕ್ಸ್ಟ್ ಡೇ ಕೋರ್ಟ್ ಅಲ್ಲಿ ವಿಜಯ್ ಸಿಸಿಟಿವಿ ಫುಟೇಜ್ ನ ಪ್ಲೇ ಮಾಡ್ತಾನೆ. ವಿಜಯ್ ಹೇಳ್ತಾನೆ, ಈ ವಿಡಿಯೋನ ಎಡಿಟ್ ಮಾಡಲಾಗಿದೆ. ನೀವು ವಿಡಿಯೋದಲ್ಲಿರೋ ಮಿರರ್ ನ ನೋಡಿದರೆ ಅದರಲ್ಲಿ ಒಂದು ಬೋಗಾಣಿ ಕಾಣುತ್ತೆ, ಆದ್ರೆ ಸಡನ್ ಆಗಿ ಆ ಬೋಗಾಣಿ ಮಾಯವಾಗುತ್ತೆ ಅಂತ ಹೇಳ್ತಾನೆ. ರೆಸ್ಟೋರೆಂಟ್ ಓನರ್ ನ ಕರೆದಾಗ ಆತ ಹೀಗೆ ಮಾಡೋಕೆ ನನಗೆ ರಾಜಶೇಖರ್ ಹೇಳಿದ್ರು ಅಂತ ಹೇಳ್ತಾನೆ. ಒಂದು ಬೇರೆ ವಿಡಿಯೋ ಕೊಡ್ತಾನೆ, ಅದರಲ್ಲಿ ರಾಜಶೇಖರ್ ಖುದ್ದಾಗಿ ವಿಡಿಯೋ ಎಡಿಟ್ ಮಾಡ್ತಿರ್ತಾನೆ. ಆಗ ಕೋರ್ಟ್ ರಾಜಶೇಖರ್ನ ಕೇಸ್ನಿಂದ ವಜಾ ಮಾಡುತ್ತೆ ಮತ್ತು ಅವನ ಮೇಲೆ ಒಂದು ಎನ್ಕ್ವೈರಿ ನಡೆಸುತ್ತೆ. ಈಗ ಕೇಸ್ನ ರಾಜಶೇಖರ್ ಮಗಳು ಪೂರ್ಣಿಮಾ ವಾದ ಮಾಡ್ತಾಳೆ. ರಾಜಶೇಖರ್ ಪೂರ್ಣಿಮಾ ಜೊತೆ ಕೋರ್ಟ್ಗೆ ಬರ್ತಾನೆ, ಆದರೆ ಅವನು ವಾದ ಮಾಡುವಂತಿಲ್ಲ. ಪೂರ್ಣಿಮಾ ಮೈಕಲ್ ಸಿಮ್ ಆಪರೇಟರ್ನ ಕರೀತಾಳೆ. ಪೂರ್ಣಿಮಾ ಸಿಮ್ ಆಪರೇಟರ್ಗೆ ಘಟನೆ ನಡೆದ ತಾರೀಕು, ಮೈಕಲ್ ಸಿಮ್ ಲೊಕೇಶನ್ ಏನ್ ತೋರಿಸ್ತಾ ಇದೆ ಅಂತ ಕೇಳ್ತಾಳೆ. ಆಗ ಸಿಮ್ ಆಪರೇಟರ್ ತಿರುವನಂತಪುರಂನಿಂದ ಕತರು ಅಂತ ಹೇಳ್ತಾನೆ. ಆಗ ಪೂರ್ಣಿಮಾ, ಇದರಿಂದ ಮೈಕಲ್ ಅವತ್ತು ರೆಸಾರ್ಟ್ಗೆ ಹೋಗಿದ್ದ ಅಂತ ಸಾಬೀತಾಗುತ್ತೆ ಅಂತ ಹೇಳ್ತಾಳೆ. ಈಗ ವಿಜಯ್ ಮೈಕಲ್ ಡ್ರೈವರ್ನ ಕರೀತಾನೆ. ವಿಜಯ್ ಡ್ರೈವರ್ಗೆ, ನೀನು ಘಟನೆ ನಡೆದ ದಿನ ಎಲ್ಲಿದ್ದೆ ಅಂತ ಕೇಳ್ತಾನೆ. ಆಗ ಡ್ರೈವರ್, ನಾನು ಕ್ರಿಸ್ಮಸ್ ರಜೆ ತಗೊಂಡು ಮನೆಯಲ್ಲಿದ್ದೆ ಅಂತ ಹೇಳ್ತಾನೆ. ಆಗ ವಿಜಯ್, ಹಾಗಿದ್ರೆ 27ನೇ ತಾರೀಕು ಘಟನೆ ನಡೆದ ದಿನ ನಿನ್ನ ಮತ್ತು ಮೈಕಲ್ ಸಿಮ್ ಲೊಕೇಶನ್ ಒಂದೇ ಯಾಕೆ ತೋರಿಸ್ತಾ ಇದೆ ಅಂತ ಕೇಳ್ತಾನೆ. ಡ್ರೈವರ್ಗೆ ಏನು ಹೇಳ್ಬೇಕಂತ ಗೊತ್ತಾಗದೆ ತಡಬಡಿಸ್ತಾ ಇರ್ತಾನೆ. ಆಗ ಪೂರ್ಣಿಮಾ ಪ್ರಶ್ನೆ ಕೇಳೋಕೆ ಬರ್ತಾಳೆ. ಪೂರ್ಣಿಮಾ ಡ್ರೈವರ್ಗೆ ತುಂಬಾ ಚಾಣಾಕ್ಷತನದಿಂದ ಡ್ರೈವರ್ ತನ್ನ ಮೊಬೈಲ್ ಮರೆತು ಕಾರಲ್ಲಿ ಬಿಟ್ಟಿದ್ದಾನೆ ಮತ್ತು ಅದೇ ಕಾರ್ ತಗೊಂಡು ಮೈಕಲ್ ಕತೂರಿಗೆ ಹೋಗಿದ್ದಾನೆ ಅಂತ ಸಾಬೀತು ಮಾಡ್ತಾಳೆ. ವಿಜಯ್ ಡ್ರೈವರ್ಗೆ, ನೀನು ಸುಳ್ಳು ಹೇಳ್ತಿದೀಯಾ ಅಂತ ಹೇಳ್ತಾನೆ. ಇನ್ನು ಸಾಕ್ಷ್ಯಾಧಾರಗಳನ್ನ ಕೂಡಿಸೋಕೆ ಕೋರ್ಟ್ ಇಂದ ಟೈಮ್ ಕೇಳ್ತಾನೆ. ನೆಕ್ಸ್ಟ್ ಹಿಯರಿಂಗ್ ನಲ್ಲಿ ಪೂರ್ಣಿಮಾ ಮೈಕಲ್ ರೆಸಾರ್ಟ್ ನಲ್ಲಿ ಭೇಟಿಯಾಗೋಕೆ ಹೋಗಿದ್ದ ಫ್ರೆಂಡ್ಸ್ ನ ಕರೀತಾಳೆ. ಇವರೆಲ್ಲ ಅವತ್ತು ಮೈಕಲ್ ತಮ್ಮ ಜೊತೆ ಕತೂರಿನಲ್ಲಿದ್ದ ಅಂತ ಹೇಳ್ತಾರೆ. ವಿಜಯ್ ಮೈಕಲ್ ಫ್ರೆಂಡ್ಸ್ ನ ಕ್ರಾಸ್ ಎಕ್ಸಾಮಿನ್ ಮಾಡ್ತಾನೆ. ಮೈಕಲ್ ಎಲ್ಲರನ್ನ ಕೋರ್ಟ್ ಹೊರಗೆ ಕಳಿಸಿ ಒಂದೊಂದಾಗಿ ಪ್ರಶ್ನೆ ಕೇಳ್ತಾನೆ. ಅವತ್ತು ಮೈಕಲ್ ನಿಮ್ಮನ್ನ ಭೇಟಿಯಾಗೋಕೆ ಬಂದಾಗ ಯಾವ ಬಟ್ಟೆ ಹಾಕೊಂಡಿದ್ದ, ಟಿ ಶರ್ಟ್ ಅಥವಾ ಶರ್ಟ್, ಮತ್ತು ಮೈಕಲ್ ಯಾವ ಕಲರ್ ಕಾರ್ನಲ್ಲಿ ಬಂದಿದ್ದ ಅಂತ ಒಬ್ಬೊಬ್ಬರನ್ನ ಕೇಳ್ತಾನೆ. ಆದರೆ ಅವರ ಆನ್ಸರ್ ಮ್ಯಾಚ್ ಆಗಲ್ಲ. ಇದರಿಂದ ವಿಜಯ್ ಮೈಕಲ್ ಅವತ್ತು ರೆಸಾರ್ಟ್ಗೆ ಹೋಗಿಲ್ಲ ಅಂತ ಸಾಬೀತು ಮಾಡ್ತಾನೆ. ಆಮೇಲೆ ವಿಜಯ್ ಒಂದು ಫೈನಲ್ ವಿಡಿಯೋ ಎವಿಡೆನ್ಸ್ ನ ಕೋರ್ಟ್ ನಲ್ಲಿ ಹಾಜರು ಮಾಡ್ತಾನೆ. ಇದರಲ್ಲಿ 27ನೇ ತಾರೀಕು ಮೈಕಲ್ ಡ್ರೈವರೇ ಮೈಕಲ್ ಕಾರ್ನ ಓಡಿಸ್ತಿರ್ತಾನೆ. ಇದು ಅಪೋಸಿಟ್ ಬಂದ ಕಾರ್ ಡ್ಯಾಶ್ ಕ್ಯಾಮ್ ನಲ್ಲಿ ರೆಕಾರ್ಡ್ ಆಗಿರುತ್ತೆ ಮತ್ತು ವಿಜಯ್ ಮೈಕಲ್ ಮೇಲಿದ್ದ ಒಂದು ಹಳೆ ರೇಪ್ ಕೇಸ್ ಕೋರ್ಟ್ ಅಲ್ಲಿ ತೋರಿಸ್ತಾನೆ. ಆಗ ಪೂರ್ಣಿಮಾ, ಆ ಕೇಸ್ ಮೈಕಲ್ ಮೇಲೆ ಸಾಬೀತಾಗಿಲ್ಲ, ಅದರಲ್ಲಿ ಮೈಕಲ್ ಇನ್ನೋಸೆಂಟ್ ಅಂತ ಪ್ರೂವ್ ಆಗಿದೆ ಅಂತ ಹೇಳ್ತಾಳೆ. ವಾದ ಪ್ರತಿವಾದನ ಕೇಳಿದ ನ್ಯಾಯಾಧೀಶರು ಫೈನಲ್ ಜಡ್ಜ್ಮೆಂಟ್ ಡೇಟ್ ನ ಕೊಡ್ತಾರೆ. ಮೊಹಮ್ಮದ್ ಮತ್ತು ವಿಜಯ್ ಮಾತಾಡ್ತಾ ಮೊಹಮ್ಮದ್ ವಿಜಯ್ಗೆ, ನಾವು ಕೇಸ್ನ ಗೆಲ್ತೀವಾ ಅಂತ ಕೇಳ್ತಾನೆ. ಆಗ ವಿಜಯ್, ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷ್ಯಾಧಾರಗಳು. ನನ್ನ ಪ್ರಕಾರ ನಾವು ಕೋರ್ಟ್ ಅಲ್ಲಿ ಬಿಯಾಂಡ್ ಡೌಟ್ ಸಾಕ್ಷ್ಯಗಳನ್ನ ಹಾಜರುಪಡಿಸಿಲ್ಲ, ಸೊ ಏನಾಗುತ್ತೆ ನೋಡೋಣ ಅಂತ ಹೇಳ್ತಾನೆ. ಫೈನಲ್ ಜಡ್ಜ್ಮೆಂಟ್ ಡೇ ಬರುತ್ತೆ. ಮೀಡಿಯಾ ಹೌಸ್ ಎಲ್ಲ ಕೋರ್ಟ್ ಮುಂದೆ ಸೇರಿರ್ತಾರೆ. ವಿಜಯ್ ಕೇಸ್ನ ಕೋರ್ಟ್ ಮಾಡ್ತಾ ಕೋರ್ಟ್ ಅಲ್ಲಿ ಸಮರಿ ಕೊಡ್ತಾನೆ. ಘಟನೆ ನಡೆದ ಹಿಂದಿನ ದಿನ ಮೈಕಲ್ ತನ್ನ ಫ್ರೆಂಡ್ಸ್ ವಿನೋದ್ ಅಡ್ರೆಸ್ ಕೇಳ್ಕೊಂಡು ಸಾರಾ ಮನೆಗೆ ಬಂದಿದ್ದ. ಆಗ ಅವನಿಗೆ ಸಾರಾನ ನೋಡಿ ಇಷ್ಟವಾಯಿತು. ಅವರ ಮಾತನ್ನ ಕೇಳಿದ ಮೈಕಲ್ ನಾಳೆ ಸಾರಾ ಒಬ್ಬಳೇ ಮನೆಯಿರ್ತಾಳೆ ಅಂತ ತಿಳ್ಕೊಂಡು ಅವತ್ತು ರಾತ್ರಿ ತನ್ನ ಡ್ರೈವರ್ಗೆ ಕಾಲ್ ಮಾಡಿ ಕರೆಸಿದ. ಬೆಳಿಗ್ಗೆ ಡ್ರೈವರ್ ಬಂದಾಗ ಮೈಕಲ್ ಅವನಿಗೆ ತನ್ನ ಫೋನ್ ಕೊಟ್ಟು ಅಲ್ಲಿಂದ ಕಳುಹಿಸಿದ. ಆಮೇಲೆ ಸೀಮಾ ಮನೆಯಿಂದ ಹೊರಗೆ ಹೋದ್ಮೇಲೆ ಮೈಕಲ್ ಹಿಂದಿನ ಗೇಟ್ನಿಂದ ಮಹಡಿ ಏರಿ ಮನೆಯೊಳಗೆ ಎಂಟ್ರಿ ಆಗಿದ್ದ. ಆಗ ತಾನೇ ಸ್ನಾನ ಮಾಡಿ ಹೊರಗೆ ಬರ್ತಿದ್ದ ಸಾರಾ ಮೇಲೆ ಅತ್ಯಾಚಾರ ಮಾಡಿದ ಅಂತ ಹೇಳ್ತಾನೆ. ಆಗ ಪೂರ್ಣಿಮಾ, ಇದೆಲ್ಲ ಒಂದು ಸ್ಟೋರಿ ತರ ಇದೆ, ಇಲ್ಲಿವರೆಗೂ ಅಪೋಸಿಷನ್ ಅವರು ಯಾವುದೇ ಪಕ್ಕಾ ಎವಿಡೆನ್ಸ್ ನ ಹಾಜರುಪಡಿಸಿಲ್ಲ ಮತ್ತು ಸಾರಾನೇ ಆ ಮೂರ್ತಿ ಮಾಡಿದ್ದು ಅಂತ ನಂಬೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಆಗ ವಿಜಯ್, ನ್ಯಾಯಾಲಯ ಬೇಕಾದ್ರೆ ಸಾರಾ ಕೋರ್ಟ್ ರೂಮ್ ನಲ್ಲಿರುವ ಯಾವುದಾದರೂ ಫೇಸ್ ನ ಟಚ್ ಮಾಡಿ ಅವರ ಮೂರ್ತಿ ಮಾಡಿ ತೋರಿಸ್ತಾಳೆ ಅಂತ ಹೇಳ್ತಾನೆ. ಆಗ ಕೋರ್ಟ್ ಸರಿ ಅಂತ ಒಪ್ಕೊಳ್ಳುತ್ತೆ. ಅದಕ್ಕೆ ಪೂರ್ಣಿಮಾ, ಆದರೆ ನಮ್ಮದೊಂದು ಷರತ್ತು ಇದೆ, ಸಾರಾ ಯಾರ ಮೂರ್ತಿ ಮಾಡ್ಬೇಕಂತ ನಾವು ಹೇಳ್ತೀವಿ ಮತ್ತು ಸಾರಾಗೆ 5 ನಿಮಿಷ ಕಾಲಾವಕಾಶ ಇರುತ್ತೆ ಫೇಸ್ ಮುಟ್ಟಿ ನೋಡೋಕೆ ಅಂತ ಹೇಳ್ತಾಳೆ. ಆಗ ವಿಜಯ್ ಸರಿ ಅಂತ ಒಪ್ಕೋತಾನೆ. ಈಗ ಒಂದು ರೂಮಲ್ಲಿ ಸಾರಾ ಕೂತಿರ್ತಾಳೆ. ಆಗ ಅಲ್ಲಿ ರಾಜಶೇಖರ್ ಬರ್ತಾನೆ. ಸಾರಾ ರಾಜಶೇಖರ್ ಮುಖ ಮುಟ್ಟಿ ಅವನ ಮುಖ ಹೇಗಿರ್ಬೋದು ಅಂತ ಊಹಿಸ್ತಿರ್ತಾಳೆ. ಆಗ ರಾಜಶೇಖರ್ ಸಾರಾನ ಡಿಸ್ಟ್ರಾಕ್ಟ್ ಮಾಡೋಕೆ ಸಾರಾ ಮತ್ತು ಆಕೆಯ ಫ್ಯಾಮಿಲಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ. ಆದರೆ ಸಾರಾ ತನ್ನ ಕೆಲಸ ತಾನು ಮಾಡ್ತಾಳೆ. ಸಾರಾಗೆ ಮೂರ್ತಿ ಮಾಡಲು ಸಮಯ ಕೊಡ್ತಾರೆ. ಸಾರಾ ಮೂರ್ತಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಎಲ್ಲರೂ ಹೊರಗೆ ವೇಟ್ ಮಾಡ್ತಿರ್ತಾರೆ. ಕೆಲವು ಗಂಟೆಗಳಾದ ನಂತರ ಸಾರಾ ಕೊನೆಯದಾಗಿ ಮೂರ್ತಿಯನ್ನು ಕಂಪ್ಲೀಟ್ ಮಾಡ್ತಾಳೆ. ಮೂರ್ತಿನ ನೋಡಿದ ಎಲ್ಲರೂ ಶಾಕ್ ಆಗ್ತಾರೆ. ಸಾರಾ ಶೇಮ್ ರಾಜಶೇಖರ್ ತರ ಮೂರ್ತಿ ಮಾಡಿರ್ತಾಳೆ. ಆಗ ಕೋರ್ಟ್ಗೂ ಸಾರಾನೇ ಮೈಕಲ್ ಮೂರ್ತಿ ಮಾಡಿದ್ದು ಅಂತ ಸಾಬೀತಾಗುತ್ತೆ. ನ್ಯಾಯಾಲಯ ಮೈಕಲ್ಗೆ ಜೀವಾವಧಿ ಶಿಕ್ಷೆನ ವಿಧಿಸ್ತಾರೆ. ಮೂವಿ ಕೊನೆಯಲ್ಲಿ ಸಾರಾ ವಿಜಯ್ಗೆ ಥ್ಯಾಂಕ್ಸ್ ಹೇಳ್ತಾಳೆ. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.